ಹೇ ಗಾಯ್ಸ್, ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರೈನ್ ಇನ್ಸೈಟ್ಸ್ಗೆ ಸ್ವಾಗತ. ನೆನ್ನೆ ಮ್ಯಾಚ್ ನ ರಿವ್ಯೂ ಇರ್ಬೋದು, ಇವತ್ತಿನ ಮ್ಯಾಚ್ ನ ಪ್ರಿವ್ಯೂ ಇರ್ಬೋದು, ಎಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ವರ್ಕ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ನೆನ್ನೆ ಮ್ಯಾಚ್ ಹೋಗೋಣ. ನೆನ್ನೆ ಮ್ಯಾಚ್ ಆಡಿದ್ದು PBKS ವರ್ಸಸ್ LSG. PBKS ಯಾವ ತರ ಆಡ್ತಾ ಇರೋದು, ಒಂಥರ ಟೀಮ್ ಟು ಅನ್ಬಿಟನ್ ಯಾವ್ದು ಅಂದ್ರೆ ಅದು PBKS. ಈ ಟೂರ್ನಮೆಂಟ್ ಅಲ್ಲಿ ಇದುವರೆಗೂ ಇನ್ನೂ ಒಂದು ಮ್ಯಾಚ್ ಸೋತಿಲ್ಲ. ಸಖತ್ತಾಗಿ ಆಡ್ತಾ ಇದಾರೆ, ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಸಖತ್ತಾಗಿ ಬರ್ತಾ ಇದೆ ಅವ್ರ ಕಡೆ. ಆದ್ರಿಂದಲೇ ಮ್ಯಾಚಸ್ ವಿನ್ ಆಗ್ತಾ ಇದಾರೆ. LSG ನೋಡಿ, LSG ಅಂತೂ ನಿನ್ನೆ ಯಾವುದೇ ಟೈಮಲ್ಲಿ ಗೇಮ್ ಅಲ್ಲೇ ಇದ್ದಿಲ್ಲ. ಅದು ಬ್ಯಾಟಿಂಗ್ ಆಡುವಾಗ ಅಷ್ಟೇ, ಬೌಲಿಂಗ್ ಮಾಡುವಾಗ ಅಷ್ಟೇ ಒಂಥರ ಬ್ಯಾಕ್ ಫುಟ್ ಎಲ್ಲ ಇದ್ರ ಅಂತಾನೆ ಹೇಳ್ಬೇಕು. ಪಂಜಾಬ್ ಏನ್ ಟಾರ್ಗೆಟ್ ಕೊಟ್ಟಿದ್ದು 254, ಒಂಥರ ಯೂಸ್ ಟಾರ್ಗೆಟ್ ಅಂತ ಹೇಳ್ಬೋದು. ಅಲ್ಲೇ ಗೊತ್ತಾಗೋಯ್ತು LSG ವರ್ಗೆ ಸಖತ್ ಕಷ್ಟ ಇದೆ ಇವತ್ತು ಮ್ಯಾಚ್ ವಿನ್ ಆಗೋದು ಅಂತ. ಒಂಥರ ಸಖತ್ತಾಗಿ ಆಡಿದ್ರು. ಪಂಜಾಬ್ ಕಡೆ ಚೆನ್ನಾಗಿ ಆಡಿದ್ದು ಯಾರು ಅಂದ್ರೆ ಪೃಥ್ವಿ ಸಿಂಗ್ ಬೇಗ ಔಟ್ ಆಗ್ಬಿಡ್ತಾರೆ. ಮೊದಲನೇ ಅವರಲ್ಲೇ ಶಮಿಗೆ ಔಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ನೋಡಿ ಪ್ರಿಯಾಂಶ್ ಆರ್ಯ ಮತ್ತೆ ಕೂಪರ್ ಕೊಹ್ಲಿ ಯಾವ ರೇಂಜ್ ಆಡ್ತಾರೆ ಅಂದ್ರೆ ಅವ್ರ ಪಾರ್ಟ್ನರ್ಶಿಪ್ ಬರೋದು 182 ರನ್ಸ್ ಜಸ್ಟ್ 80 ಬಾಲ್ಸ್ ಅಲ್ಲಿ. ಸಖತ್ತಾಗಿ ಆಡ್ತಾರೆ ಇವರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸೆಕೆಂಡ್ ವಿಕೆಟ್ ಬಿಡೋದೇ 14 ಓವರ್ ಅಲ್ಲಿ. ಅಲ್ಲಿ ತನಕ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ ಇವರು. ಪ್ರಿಯಾಂಶ್ ಆರ್ಯ ಬಂದು 93 ರನ್ಸ್ ನ ಸ್ಕೋರ್ ಮಾಡ್ತಾರೆ ಜಸ್ಟ್ 37 ಬಾಲ್ ಅಲ್ಲಿ. ಇವರು ಅಷ್ಟೇ ಸೆಂಚುರಿ ಮಿಸ್ ಮಾಡಿರ್ತಾರೆ. ಮತ್ತೆ ಕೂಪರ್ ಕೊಹ್ಲಿ ಅಷ್ಟೇ 87 ರನ್ಸ್ ನ ಸ್ಕೋರ್ ಮಾಡ್ತಾರೆ 46 ಬಾಲ್ಸ್ ಅಲ್ಲಿ. 13th ಓವರ್ ಆದ್ಮೇಲೆ LSG ಬರೋರು ಫುಲ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಹೌದು, ಅಲ್ಲಿ ನೋಡಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನ ಕಳ್ಕೊತಾರೆ ಪಂಜಾಬ್ ಅವರು. ಅಲ್ಲಿ ಸ್ವಲ್ಪ ಸ್ಕೋರ್ ಕಮ್ಮಿ ಆಗ್ಬಿಡುತ್ತೆ. ಇಲ್ಲ ಅಂದಿದ್ರೆ 280 290 ಪಕ್ಕ. ಅಲ್ಲಿ ನೋಡಿ ಕೂಪರ್ ಕೊಹ್ಲಿನೂ ಔಟ್ ಆಗ್ಬಿಡ್ತಾರೆ. ಅವರು ಜಸ್ಟ್ 87 ರನ್ ನ ಸ್ಕೋರ್ ಮಾಡ್ತಾರೆ 46 ಬಾಲ್ ಅಲ್ಲಿ. ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಇವರು, ಸೆಂಚುರಿನ ಮಿಸ್ ಆಗ್ತಾರೆ. ನೆಕ್ಸ್ಟ್ ನೋಡಿ ಪ್ರಿಯಾಂಶ್ ಆರ್ಯನು ಅಷ್ಟೇ, ಅದಾದ ನೆಕ್ಸ್ಟ್ ಓವರ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. 93 ರನ್ಸ್ ಸ್ಕೋರ್ ಮಾಡಿ 37 ಅಲ್ಲಿ. 93 ರನ್ಸ್ ನೋಡಿ, ಸೆಂಚುರಿ ಮಾಡ್ಕೊಳ್ಳೋ ಚಾನ್ಸ್ ಇತ್ತು. ಬಟ್ ಇವರು ಒಂಥರ ಸೆಲ್ಫ್ಲೆಸ್ ಬ್ಯಾಟಿಂಗ್ ಆಡಿದ್ರು, ಆದ್ರಿಂದ ಔಟ್ ಆದ್ರು ಅಂತ ಹೇಳ್ಬೋದು. ನೋಡಿ ಲಾಸ್ಟ್ ಅಲ್ಲಿ ಆಮೇಲೆ ಅವ್ರಿಗೆ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಷ್ಟೊಂದು ಬರಕಾಗಿಲ್ಲ. ಮಾರ್ಕಸ್ ಸ್ಟೋಯ್ನಿಸ್ ಇರ್ಬೋದು, ಅವ್ರ ಕಡೆಯಿಂದ ಒಂದು ಕ್ಯಾಮ್ಯನ್ ಆಗಿ ಬಂದು 29 ರನ್ಸ್, ಪರವಾಗಿಲ್ಲ. ಲಾಸ್ಟ್ ತನಕ ಇದ್ರು, ಲಾಸ್ಟ್ ಅಲ್ಲಿ ರನ್ ಔಟ್ ಏನೋ ಆದ್ರು, ಪರವಾಗಿಲ್ಲ, ಒಂದು ರೇಂಜ್ ಮಾಡಿದ್ರು. ಇಷ್ಟೆಲ್ಲ ಮುಗಿಯಷ್ಟೊಳಗಡೆ 254 ರನ್ಸ್ ನ ಸ್ಕೋರ್ ಮಾಡಿದ್ರು. ಇದು ಹೇಳಲೇಬೇಕು, ಲಾಸ್ಟ್ ಓವರ್ ಪ್ರಿನ್ಸ್ ಯಾದವ್ ಯಾವ ತರ ಬಾಲ್ ಮಾಡಿದ್ರು ಗೊತ್ತಾ? ಮಾರ್ಕಸ್ ಸ್ಟೋಯ್ನಿಸ್ ಇದ್ರು, ಮಾರ್ಕೋ ಜಾನ್ಸನ್, ಶಶಾಂಕ್ ಸಿಂಗ್, ಇವ್ರು ಮೂವರು ಇದ್ರು. ಯಾವ ರೇಂಜ್ ಆಡಿಸಿದ್ರು ಅಂದ್ರೆ 5 ರನ್ಸ್ ಅಷ್ಟೇ ಲಾಸ್ಟ್ ಓವರ್ 20th ಓವರ್ ಬಿಟ್ಕೊಟ್ಟಿದ್ದು. ಸಖತ್ತಾಗಿ ಮಾಡಿದ್ರು. ಇವ್ರ ಕಡೆ ಬೆಸ್ಟ್ ಸ್ಪೆಲ್ ಯಾರು ಹಾಕಿರೋದು ಅಂದ್ರೆ ಪ್ರಿನ್ಸ್ ಯಾದವ್. 4 overs ಅಲ್ಲಿ 25 ರನ್ಸ್ ನ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಇವ್ರನ್ನ ಬಿಟ್ಟು ಇನ್ ಮಿಕ್ದವ್ರು ಎಲ್ಲರೂ ಎಕ್ಸ್ಪೆನ್ಸಿವ್. ಇವರೊಬ್ಬರೇ ಎಕನಾಮಿಕ್ ಆಗಿ ಬಾಲ್ ಮಾಡಿರೋದು. ಇನ್ 254 ಅಂದ್ರೆ ಯೋಚನೆ ಮಾಡಿ. ಅದೇನಾದ್ರು ಇವ್ರು ಏನಾದ್ರು 50 ರನ್ಸ್ ಆ ತರ ಸ್ಕೋರ್ ಮಾಡಿಸ್ಕೊಬಿಟ್ಟಿದ್ರೆ 280 290 ಹೋಗ್ಬಿಡ್ತಾ ಇದ್ರು. ಇವರಿಂದಾನೇ ಮೇನ್ ಅಷ್ಟು ರಿಸ್ಟ್ರಿಕ್ಟ್ ಮಾಡಕ್ ಆಯ್ತು ಪ್ರಿನ್ಸ್ ಯಾದವ್ ಕಡೆಯಿಂದ. ಇದನ್ನ ಚೇಂಜ್ ಮಾಡಕ್ಕಂತ ಬರ್ತಾರೆ LSG ಬ್ಯಾಟ್ಸ್ಮನ್ಸ್. ಯಾವುದೇ ಟೈಮಲ್ಲಿ ಇರ್ಲಿ ಗೇಮ್ ಅಲ್ಲೇ ಇದ್ದಿಲ್ಲ. ಇನ್ನ 254 ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ರು ಅಂದ್ರೆ ಯಾವ ತರ ಆಡ್ಬೇಕು ಪವರ್ ಪ್ಲೇ. ಅಷ್ಟೊಂದು ಪರವಾಗಿಲ್ಲ, 10 ರನ್ಸ್ ಪರ್ ಓವರ್ ಆಡ್ಕೊಂಡ್ ಬಂದಿದ್ದು. ಅದಕ್ಕೇನು ಜಾಸ್ತಿ ಹೋಗಕ್ ಆಗಿಲ್ಲ ಇವ್ರ ಕೈಲಿ. ಬಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಳ್ಕೊತಾರೆ. ಎಲ್ಲರ ಕಡೆಯಿಂದ ಒಂಥರ ಕ್ಯಾಮ್ಯನ್ ಆಕ್ಸ್ ಅಂತ ಹೇಳ್ಬೋದು. ಯಾರ ಕಡೆಯಿಂದ ಬಿಗ್ ಸ್ಕೋರ್ ಬಂದೇ ಇಲ್ಲ ಇವ್ರ ಕಡೆ. ಮಿಚೆಲ್ ಮಾರ್ಕ್ಸ್ ಕಡೆಯಿಂದ 40 ರನ್ಸ್, ಆಯುಷ್ ಬಡೋನಿ ಕಡೆಯಿಂದ ಒಂದು 35 ರನ್ಸ್, ರಿಷಬ್ ಪಂತ್ ಕಡೆಯಿಂದ ಒಂದು 43, ಆಮೇಲೆ ಲಾಸ್ಟ್ ಅಲ್ಲಿ ಆಡಮ್ ಅಕ್ರಮ್ ಇಂದ 42. ನೋಡಿ ಅಷ್ಟೇ, ಇನ್ಯಾರ ಕಡೆಯಿಂದ ಅಷ್ಟು ಪರ್ಫಾರ್ಮೆನ್ಸ್ ಬರಲ್ಲ ಬ್ಯಾಟಿಂಗ್ ಅಲ್ಲಿ. ಯಾವುದೇ ಟೈಮಲ್ಲೂ ಬ್ಯಾಟಿಂಗ್ ಆಡ್ಬೇಕಾದಾಗ, ಬೌಲಿಂಗ್ ಆಗ್ಬೇಕಾದಾಗ್ಲೂ ಅಷ್ಟೇ ಬ್ಯಾಕ್ ಫುಟ್ ಅಲ್ಲೇ ಇದ್ರು. ಇವ್ರು ವಿನ್ ಆಗೋ ತರ ಕಾಣ್ಲೇ ಇಲ್ಲ. ಇನ್ನ 254 ಅಂದ್ರೆ ಏನ್ ತಮಾಷೆನಾ? ಯೂಸ್ ಟಾರ್ಗೆಟ್, ಸಖತ್ ಕಷ್ಟ ಇತ್ತು. ಇದು ನೋಡಿ ಲಾಸ್ಟ್ ಅಲ್ಲಿ ಫಿನಿಶ್ ಮಾಡಕ್ ಆಗಲ್ಲ. LSG ಮ್ಯಾಚ್ ಸೋಲುತ್ತೆ, ಪಂಜಾಬ್ ಗೆಲ್ಲುತ್ತೆ. ಪಂಜಾಬ್ ನೋಡಿ ಅದನ್ನ ಸೋಲ್ಸೋ ಟೀಮೇ ಯಾವ್ದಿಲ್ಲ, ಆ ರೇಂಜ್ ಆಡ್ತಾ ಇದೆ. ಪಂಜಾಬ್ ಮೇಲೆ ಯಾವ ಟೀಮ್ ಮೊದಲು ವಿನ್ ಆಗುತ್ತಂತ ನೋಡೋಣ. ಇವತ್ತಿನ ಮ್ಯಾಚಿಗೆ ಬರೋಣ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬಂದು GT ವರ್ಸಸ್ MI ಅಲ್ವಾ? ಅದು ಎಲ್ಲಿ ಆಗ್ತಾರೆ? ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಈ ನರೇಂದ್ರ ಮೋದಿ ಸ್ಟೇಡಿಯಂ ಬಂದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಸರ್ಫೇಸ್. ಹೌದು, ಇಲ್ಲಿ ಬ್ಯಾಟಿಂಗ್ ಸ್ವಲ್ಪ ಸಖತ್ತಾಗಿ ಅಸಿಸ್ಟ್ ಆಗುತ್ತೆ ಆಡಕ್ಕೆ. ಬಟ್ ಬೌಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯಾರು ಒಳ್ಳೆ ಬೌಲಿಂಗ್ ಆಗ್ತಾರೋ ಅವ್ರು ಕೂಡ ಇಲ್ಲಿ ಅಸಿಸ್ಟ್ ಆಗುತ್ತೆ. ಯಾಕಂದ್ರೆ ಗುಜರಾತ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ 3 ಟೈಪ್ಸ್ ಪಿಚ್ ಇರೋದು. ಒಂದು ಬ್ಲಾಕ್ ಸಾಯಿಲ್, ಒಂದು ರೆಡ್ ಸಾಯಿಲ್, ಒಂದು ಬ್ಲಾಕ್ ರೆಡ್ ಮಿಕ್ಸ್. ಇಲ್ಲಿ ಯಾವ ಪಿಚ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬ್ಲಾಕ್ ಸಾಯಿಲ್ ಏನಾದ್ರು ಕೊಟ್ರೆ ಸ್ವಲ್ಪ ಪಿಚ್ ಸ್ಲೋ ಇರುತ್ತೆ, ಸ್ವಲ್ಪ ಆಡಕ್ ಕಷ್ಟ ಆಗುತ್ತೆ, ಎರಡಿಗೂ ಅಸಿಸ್ಟ್ ಇರುತ್ತೆ. ಅದೇ ಏನಾದ್ರು ರೆಡ್ ಮತ್ತೆ ಬ್ಲಾಕ್ ಎರಡು ಮಿಕ್ಸ್ ಕೊಟ್ಟಾಗ ಎರಡಿಗೂ ಅಸಿಸ್ಟ್ ಇರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಬ್ಯಾಟಿಂಗ್ ಅಷ್ಟೇ, ಬೌಲಿಂಗ್ ಅಷ್ಟೇ. ಒಂದ್ ವೇಳೆ ಏನಾದ್ರು ರೆಡ್ ಏನಾದ್ರು ಕೊಟ್ಟಾಗ ಬ್ಯಾಟ್ಸ್ಮನ್ಗಂತೂ ಸಖತ್ ಅಸಿಸ್ಟ್ ಆಗುತ್ತೆ, ಬೌಲರ್ಸ್ ಇಲ್ಲಿ ಕಷ್ಟ ಪಡ್ತಾರೆ. ಬಟ್ ಯಾವ ಪಿಚ್ ಕೊಡ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನೋಡೋಣ ಯಾವ ಪಿಚ್ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ಆಲ್ ರೆಡ್ ವಿಕೆಟ್ ಇಲ್ಲ, ರೆಡ್ ಬ್ಲಾಕ್ ಮಿಕ್ಸ್ ಆಗಿ ಕೊಡೋದು. ಇವೆರಡು ಕೊಟ್ರೆ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ನೋಡಿ ಲಾಸ್ಟ್ ಮ್ಯಾಚ್ GT KKR ವಿರುದ್ಧ ವಿನ್ ಹಾಕೊಂಡ್ ಬರ್ತಾ ಇದೆ. ಒಂಥರ ಡಾಮಿನೇಟ್ ಮಾಡಿ ಬರ್ತಾರೆ. GT ಅಂತೂ ಒಳ್ಳೆ ಪೊಸಿಷನ್ ಅಲ್ಲಿ ಇದೆ. ಆಡಿರೋ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿ 2 ಮ್ಯಾಚ್ ಅಷ್ಟೇ ಸೋತಿರೋದು. ಸಖತ್ತಾಗಿ ಆಡ್ತಾ ಇದ್ರೆ. MI ನೋಡಿ, MI ಲಾಸ್ಟ್ ಮ್ಯಾಚ್ PBKS ವಿರುದ್ಧ ಹೀನಾಯವಾಗಿ ಸೋತಿದ್ದಾರೆ, ಅಜೀಬಾಗಿ ಸೋತಿದ್ದಾರೆ ಅಂತ ಹೇಳ್ಬೋದು. ಹೌದು, ಅವ್ರ ಕಡೆ ಆಗ್ತಾ ಇಲ್ಲ. 5 ಮ್ಯಾಚಸ್ ಅಲ್ಲಿ ಒಂದೇ ಮ್ಯಾಚ್ ಗೆದ್ದಿರೋದು. ಲಾಸ್ಟ್ ಇಯರ್ ಅಷ್ಟೇ ಇದೇ ಪೊಸಿಷನ್ ಅಲ್ಲಿ ಇದ್ರು. 5 ಮ್ಯಾಚಸ್ ಅಲ್ಲಿ ಒಂದೇ ಮ್ಯಾಚ್ ವಿನ್ ಆಗಿದ್ದು. ನೆಕ್ಸ್ಟ್ ನೋಡಿ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಅಂತ. ಅಲ್ಲಿ ಇದ್ದವರು ಪ್ಲೇ ಆಫ್ಸ್ ಎಂಟ್ರಿ ಕೊಟ್ಟಿದ್ರು. ಈ ಸೀಸನ್ ನೋಡೋಣ ಏನ್ ಮಾಡ್ತಾರಂತ. ಈ ಸೀಸನ್ ಮಾಡ್ತಾರ ಇಲ್ವಾ ಕಾದ್ ನೋಡೋಣ. ಇವ್ರು ಕಮ್ ಬ್ಯಾಕ್ ಮಾಡಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಕಾಂಪಿಟೇಷನ್ ಇರುತ್ತೆ, ಒಂಥರ ಸಖತ್ ಮಜಾ ಇರುತ್ತೆ ಇವ್ರು ಏನೋ ಕಮ್ ಬ್ಯಾಕ್ ಮಾಡಿದ್ರೆ. ಅದರಿಂದ ಕಮ್ ಬ್ಯಾಕ್ ಮಾಡ್ಲಿ ಅಂತಾನೆ ಹೇಳೋಣ. GT ಹೇಳಂಗೆ ಎಲ್ಲ, ಅವರು ಕಡೆ ಸಖತ್ತಾಗಿ ಆಡ್ತಾ ಇದಾರೆ. ಟಾಪ್ ಆರ್ಡರ್ ಅಂತೂ ರನ್ಸ್ ಬರ್ತಾ ಇದೆ. ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಮ್ಯಾಚಸ್ ವಿನ್ ಆಗ್ತಾ ಇದಾರೆ.
ಸ್ಟಾಟ್ಸ್ ಅಂತ ಬಂದಾಗ ಇವ್ರು ರೆಡ್ ಆಡಿರೋದು ಇದುವರೆಗೂ ಟೋಟಲ್ ಮ್ಯಾಚಸ್ ಬಂದು 5 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ GT ವಿನ್ ಆದ್ರೆ 2 ಮ್ಯಾಚಸ್ MI ವಿನ್ ಆಗಿದೆ. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಇವರಿಬ್ರು ಆಡಿರೋ ಮ್ಯಾಚಸ್ ಬಂದು 3 ಮ್ಯಾಚಸ್ ಅಲ್ಲಿ GT 2 ವಿನ್ ಆದ್ರೆ MI 1 ವಿನ್ ಆಗಿದೆ. ಇಲ್ಲೂ ಸ್ವಲ್ಪ GT ನೇ ಹ್ಯಾಡ್ ಇದೆ, ಬಟ್ ಏನ್ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಇವ್ರು ಆಡಿರೋದೇ ಕಡಿಮೆ ಮ್ಯಾಚಸ್ ಅಲ್ವಾ, ಅದರಿಂದ ಏನು ಹೇಳಕ್ಕಾಗಲ್ಲ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 43 ಮ್ಯಾಚಸ್ ಅಲ್ಲಿ 21 ಮ್ಯಾಚಸ್ ಪೋಸ್ಟ್ ಬ್ಯಾಟಿಂಗ್ ಆಡೋದು ವಿನ್ ಆದ್ರೆ 22 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ. ಇಲ್ಲಿ ನೋಡಿ ಎರಡಿಗೂ ಒಂಥರ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು ವಿನ್ ಆಗ್ಬೋದು, ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರು ವಿನ್ ಆಗ್ಬೋದು. ಇಲ್ಲಿ ಮೇನ್ ಏನು ಅಂದ್ರೆ ಡ್ಯೂ ಫ್ಯಾಕ್ಟರ್ ಏನೋ ಬರೋ ಚಾನ್ಸಸ್ ಇದೆ, ಚೇಸಿಂಗ್ ತಗೋತಾರೆ. ಇವತ್ತು ಅಷ್ಟೇ ಡ್ಯೂ ಫ್ಯಾಕ್ಟರ್ ಬರೋ ಚಾನ್ಸಸ್ ಇದ್ರೆ ಯಾರೇ ಆಗ್ಲಿ ಆಲ್ಮೋಸ್ಟ್ ಅಲ್ಲಿ ಚೇಸಿಂಗ್ ತಗೊಳಕ್ಕೆ ಇಷ್ಟಪಡ್ತಾರೆ. ಇವತ್ತು ಚೇಸಿಂಗ್ ತಗೋತಾರೆ. ಮತ್ತೆ ಪ್ಲೇಯಿಂಗ್ 11 ಅಂತ ಬಂದಾಗ ನಂಗೆ ಅನಿಸ್ತಂಗೆ ಯಾವ್ದೇ ಟೀಮ್ ಚೇಂಜ್ ಮಾಡೋ ಡೌಟ್ ಇದೆ. ಗುಜರಾತ್ ಕಡೆ ಅಂತ ಅವ್ರು ಫಿಕ್ಸ್ ಆಗಿದ್ದಾರೆ, ಯಾರನ್ನು ಚೇಂಜ್ ಮಾಡ್ಬೋದು ಅಂತ. ಸೇಮ್ 11 ಆಡ್ತಾ ಇದಾರೆ. ಸೋತಾಗ್ಲೂ ಅಷ್ಟೇ ಗೆದ್ದಾಗ್ಲೂ ಅಷ್ಟೇ ಸೇಮ್ 11 ಆಡ್ತಾ ಇದಾರೆ. ಬಟ್ ಮುಂಬೈ ಕಡೆ ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಅವ್ರ ಕಡೆ ಹಾರ್ದಿಕ್ ಪಾಂಡ್ಯ ತಲೆ ಕೆಟ್ಟೋಗಿದೆ. ಮೇನ್ ಪ್ಲೇಯರ್ಸ್ ಆಡ್ತಾ ಇಲ್ಲ. ಡಗೌಟ್ ಅಲ್ಲಿ ಯಾರು ಅಂತ ಪ್ಲೇಯರ್ಸ್ ಇಲ್ಲ. ಬಟ್ ಯಾರನ್ನ ಚೇಂಜ್ ಮಾಡ್ತಾರಂತ ಗೆಸ್ ಮಾಡಕ್ಕೆ ಆಗ್ತಲ್ಲ. ಅವ್ರ ತಲೆಯಲ್ಲಿ ಏನ್ ನೋಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ ನೋಡಿ ಇನ್ಯಾರಾದ್ರೂ ತೆಗೆದ್ರೆ ತಿಲಕ್ ವರ್ಮನ್ ತೆಗಿಬೇಕು, ಇಲ್ಲಾಂದ್ರೆ ಸೂರ್ಯಕುಮಾರ್ ಯಾದವ್, ಈ ತರ ಮೇನ್ ಬ್ಯಾಟ್ಸ್ಮನ್ಸ್ ನ ತೆಗಿಬೇಕು. ಅದೇನಾದ್ರೂ ಅಗ್ರೆಸಿವ್ ಮೂವ್ ಮಾಡ್ತಾರ ಅಂತ ಕಾದ್ ನೋಡೋಣ. ಏನೇ ಆಗ್ಲಿ ಮುಂಬೈಗಂತೂ ಗೆಲ್ಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಟೂರ್ನಮೆಂಟ್ ಅಲ್ಲಿ ಉಳ್ಕೊಳಕ್ಕೆ. ಸೇಮ್ KKR ಪೊಸಿಷನ್ ಯಾವ ತರ ಇದೆಯೋ ಅದೇ ತರ MI ಇವಾಗ ಪೊಸಿಷನ್ ಇದೆ. ಆದ್ರಿಂದ ಇವ್ರು ಮ್ಯಾಚಸ್ ವಿನ್ ಆದ್ರೆ ಟೂರ್ನಮೆಂಟ್ ಅಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇದೆ. ಬಟ್ ಏನಾದ್ರೂ ಇನ್ನೊಂದ್ 2 ಮ್ಯಾಚ್ ಏನಾದ್ರು ಸೋತ್ರೆ ಸಖತ್ ಕಷ್ಟ ಇದೆ. ಇವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಆದ್ರಿಂದ MI ವಿನ್ ಆಗ್ಲಿ ಕಾಂಪಿಟೇಷನ್ ಬರುತ್ತೆ. GT ಕಡೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ, ಬೌಲಿಂಗ್ ಅಲ್ಲೂ ಬ್ಯಾಟಿಂಗ್ ಅಲ್ಲೂ. MI ಕಡೆ ಸ್ವಲ್ಪ ಇದಿದೆ. ಪ್ಲೇಯಿಂಗ್ 11 ಚೇಂಜ್ ಮಾಡ್ಕೊಂಡ್ ಬರ್ತಾರೆ. ಇವತ್ತು ನೋಡೋಣ ಯಾವ ತರ ಇರುತ್ತೆ ಅಂತ. ಇವಾಗ ಪ್ರಿಡಿಕ್ಷನ್ ಮಾಡೋಣ. ಇವೆರಡನ್ನೂ ಕಂಪೇರ್ ಮಾಡಿದಾಗ ಮುಂಬೈ ಆನ್ ಪೇಪರ್ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. GT ಕಡೆ ಒಂಥರ ಆನ್ ಪೇಪರ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಲ್ಲ, ಪರ್ಫಾರ್ಮೆನ್ಸ್ ಮಾತ್ರ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಆದ್ರೂ ಇವತ್ತು ನಾನು ಒಂಥರ GT ವಿರುದ್ಧನೇ ಹೋಗ್ತಾ ಇದ್ದೀನಿ. ಇವತ್ತು MI ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.